ನಮಸ್ಕಾರ. ಕಾರ್ಟೆಟ್ ಪರೀಕ್ಷೆ ಇರ್ಲಿ ಅಥವಾ ಗಣಿತದ ಬೇಸಿಕ್ಸ್ ಕಲಿಯೋದೇ ಇರ್ಲಿ, ರೇಖಾತ್ಮಕ ಸಮೀಕರಣಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಾದ್ರೆ ಬನ್ನಿ, ಈ ಸರಳ ರೇಖೆಗಳ ಹಿಂದಿರುವ ಗಣಿತವನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ನಮ್ಮ ಈ ಪಯಣವನ್ನ ಒಂದು ತುಂಬಾನೇ ಮೂಲಭೂತವಾದ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಎರಡು ಚರಾಕ್ಷರಗಳಿರೋ ಒಂದು ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಯಾವುದು? ಈ ಒಂದು ಪ್ರಶ್ನೆಯ ಉತ್ತರದಲ್ಲೇ ನಮ್ಮ ಇವತ್ತಿನ ಇಡೀ ಕಲಿಕೆಯ ಅಡಿಪಾಯ ಅಡಗಿದೆ. ಸರಿ, ಸರಿಯಾದ ಉತ್ತರ ax ಪ್ಲಸ್ by ಪ್ಲಸ್ c = 0. ಇದ್ರಲ್ಲಿ ಒಂದು ವಿಶೇಷವಾದ ವಿಷಯ ಇದೆ. ಏನಪ್ಪಾ ಅಂದ್ರೆ, ಇಲ್ಲಿ x ಮತ್ತು y ಅನ್ನೋದು ಚರಾಕ್ಷರಗಳು ಅಂದ್ರೆ ವೇರಿಯೇಬಲ್ಸ್. ಅವುಗಳ ಮೌಲ್ಯ ಬದಲಾಗ್ತಾನೆ ಇರುತ್ತೆ. ಆದ್ರೆ a, b ಮತ್ತು c ಸ್ಥಿರಾಂಕಗಳು ಅಂದ್ರೆ ಕಾನ್ಸ್ಟೆಂಟ್ಸ್. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ಚರಾಕ್ಷರಗಳ ಘಾತ ಅಂದ್ರೆ ಪವರ್ ಒಂದಕ್ಕಿಂತ ಜಾಸ್ತಿ ಇರಲ್ಲ. ಅದಕ್ಕೇನೆ ಇದನ್ನ ರೇಖಾತ್ಮಕ ಅಥವಾ ಲೀನಿಯರ್ ಅಂತ ಕರೆಯೋದು. ಉದಾಹರಣೆಗೆ 2x ಪ್ಲಸ್ 3y = 6 ಅಂತ ತಗೊಳ್ಳೋಣ. ಇದು ನಾವು ಈಗಷ್ಟೇ ಮಾತಾಡಿದ ವ್ಯಾಖ್ಯಾನಕ್ಕೆ ಒಂದು ಪರ್ಫೆಕ್ಟ್ ಉದಾಹರಣೆ. ಇದನ್ನ ನಾವು ಗ್ರಾಫ್ ಮೇಲೆ ಹಾಕಿದ್ರೆ ನಮಗೊಂದು ನೇರವಾದ ರೇಖೆ ಸಿಗತ್ತೆ. ಓಕೆ, ಇಲ್ಲಿಯವರೆಗೆ ಸಮೀಕರಣದ ರಚನೆ ಹೇಗಿರುತ್ತೆ ಅಂತ ನೋಡಿದ್ವಿ. ಈಗ ಒಂದು ಸಮೀಕರಣದಿಂದ ನಮ್ಗೆ ಏನೆಲ್ಲ ಮಾಹಿತಿ ಸಿಗುತ್ತೆ ಮತ್ತೆ ಅದರ ಜೊತೆ ಹೇಗೆ ಕೆಲಸ ಮಾಡೋದು ಅಂತ ನೋಡೋಣ. ಬನ್ನಿ, ಒಂದು ರೇಖೆಯ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಒಂದು ರೇಖೆಯ ಮೇಲೆ ಇಳಿಯೋ ನಿರ್ದಿಷ್ಟ ಬಿಂದುಗಳನ್ನ ಕಂಡುಹಿಡಿಯೋದು ಹೇಗೆ? ಅದಕ್ಕೆ ಇದು ಮೊದಲ ಹೆಜ್ಜೆ. 3x ಪ್ಲಸ್ 2y = 12 ಅನ್ನೋ ಈ ಸಮೀಕರಣದಲ್ಲಿ x ನ ಬೆಲೆ 0 ಆದ್ರೆ y ನ ಬೆಲೆ ಎಷ್ಟಾಗಬಹುದು? ಬನ್ನಿ, ಇದನ್ನ ಹಂತ ಹಂತವಾಗಿ ನೋಡೋಣ. ಸಮೀಕರಣದಲ್ಲಿ x ಇರೋ ಜಾಗದಲ್ಲಿ 0ಯನ್ನ ಹಾಕಿದ್ರೆ ಆಗ ಏನಾಗುತ್ತೆ? 3 ಗುಣಿಸು 0, ಅದು 0 ಆಗೋಯ್ತು. ಈಗ ಉಳಿದಿರೋದೇನು? 2y = 12. ತುಂಬಾನೇ ಸುಲಭ ಅಲ್ವಾ? ಎರಡು ಬದಿಯನ್ನ 2ರಿಂದ ಭಾಗಿಸಿದ್ರೆ y ನ ಮೌಲ್ಯ 6 ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾದ್ರೆ ಇದರ ಅರ್ಥ ಏನು? ಇದು ಕೇವಲ ಒಂದು ಉತ್ತರ ಅಷ್ಟೇ ಅಲ್ಲ. ಬೀಜಗಣಿತದ ಈ ಉತ್ತರಕ್ಕೆ ಒಂದು ಜಾಮಿತಿಯ ಅರ್ಥ ಕೂಡ ಇದೆ. ಏನದು ಅಂದ್ರೆ 0,6 ಅನ್ನೋ ಬಿಂದು 3x ಪ್ಲಸ್ 2y = 12 ಸಮೀಕರಣದ ರೇಖೆಯ ಮೇಲೆ ಸರಿಯಾಗಿ ಕೂತಿದೆ ಅಂತರ್ಥ. ಈಗ ಒಂದು ಪ್ರಶ್ನೆ. ನೋಡಕ್ಕೆ ಬೇರೆ ಬೇರೆ ಥರ ಕಾಣೋ ಸಮೀಕರಣಗಳು ಒಂದೇ ರೇಖೆಯನ್ನು ಪ್ರತಿನಿಧಿಸಬಹುದಾ? ಬನ್ನಿ ನೋಡೋಣ. 2x ಪ್ಲಸ್ 4y = 8 ಅನ್ನೋ ಸಮೀಕರಣವನ್ನ ಇನ್ನು ಸರಳ ರೂಪದಲ್ಲಿ ಬರೆಯಕ್ಕಾಗತ್ತಾ? ಹೌದು, ಖಂಡಿತ ಸಾಧ್ಯ. ನೋಡಿ, ಈ ಸಮೀಕರಣದಲ್ಲಿರೋ ಪ್ರತಿಯೊಂದು ಪದವನ್ನು ನಾವು 2ರಿಂದ ಭಾಗಿಸಿದರೆ ನಮ್ಗೆ ಸಿಗೋದು x ಪ್ಲಸ್ 2y = 4. ತುಂಬಾನೇ ಸಿಂಪಲ್. ಅಂದ್ರೆ ಎರಡು ಸಮೀಕರಣಗಳು ನೋಡಕ್ಕೆ ಬೇರೆ ಇದ್ರೂ ಅವು ಒಂದೇ ರೇಖೆಯನ್ನ ಸೂಚಿಸ್ತವೆ. ಓಕೆ, ಈಗ ನಾವು ಈ ಸಮೀಕರಣಗಳನ್ನ ಕೇವಲ ಅಂಕಿ ಸಂಖ್ಯೆಗಳಾಗಿ ನೋಡೋದನ್ನ ಬಿಟ್ಟು ಅವು ಗ್ರಾಫ್ ಮೇಲೆ ನಿಜವಾಗ್ಲೂ ಹೇಗೆ ಕಾಣಿಸುತ್ತೆ ಅಂತ ಒಂದ್ಸಲ ನೋಡಿ ಬಂದ್ಬಿಡೋಣ. ಬನ್ನಿ, ಬೀಜಗಣಿತದಿಂದ ಜಾಮಿತಿಯ ಕಡೆಗೆ ಹೋಗೋಣ. ಕೆಲವು ವಿಶೇಷವಾದ ರೇಖೆಗಳಿವೆ. ಉದಾಹರಣೆಗೆ y = 5 ಅಂದ್ರೆ y ನ ಬೆಲೆ ಯಾವಾಗ್ಲೂ 5 ಅಂತ. ಇದು x ಅಕ್ಷಕ್ಕೆ ಸಮಾನಾಂತರವಾಗಿರೋ ಒಂದು ಅಡ್ಡರೇಖೆ. ಅದೇ ರೀತಿ x = 4 ಅನ್ನೋದು y ಅಕ್ಷಕ್ಕೆ ಸಮಾನಾಂತರವಾಗಿರೋ ಒಂದು ಲಂಬವಾದ ರೇಖೆಯನ್ನ ಪ್ರತಿನಿಧಿಸುತ್ತೆ. ಒಂದು ರೇಖೆ ಮೂಲಬಿಂದು ಅಂದ್ರೆ 0,0 ಪಾಯಿಂಟ್ ಮೂಲಕ ಹಾದು ಹೋಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದು ತುಂಬಾನೇ ಸುಲಭ. y = 3x ಸಮೀಕರಣವನ್ನ ನೋಡಿ. ಇಲ್ಲಿ x ಬದಲಿಗೆ 0 ಹಾಕಿದ್ರೆ y ಕೂಡ 0 ಆಗತ್ತೆ ಅಲ್ವಾ? ಅಂದ್ರೆ 0,0 ಈ ಸಮೀಕರಣವನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಅದಕ್ಕೆ ಈ ರೇಖೆ ಖಂಡಿತವಾಗಿಯೂ ಮೂಲಬಿಂದುವಿನ ಮೂಲಕನೇ ಹಾದು ಹೋಗುತ್ತೆ ಅಂತ ನಾವು 100ಕ್ಕೆ 100% ಹೇಳ್ಬೋದು. ಇಷ್ಟೊತ್ತು ನಾವು ಒಂದೊಂದೇ ರೇಖೆಯ ಬಗ್ಗೆ ಮಾತಾಡಿದ್ವಿ. ಈಗ ಈ ವಿಶ್ಲೇಷಣೆಯ ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ ಬಂದಿದ್ದೀವಿ. ಎರಡೂ ರೇಖೆಗಳು ಒಂದೇ ಗ್ರಾಫ್ ಮೇಲೆ ಬಂದಾಗ ಏನಾಗಬಹುದು? 3 ಸಾಧ್ಯತೆಗಳು ಇವೆ. ಈ ಸ್ಲೈಡರ್ ಆ 3 ಸಾಧ್ಯತೆಗಳನ್ನ ಸಂಕ್ಷಿಪ್ತವಾಗಿ ವಿವರಿಸುತ್ತೆ. ಮೊದಲನೇ ಕೇಸ್ ಛೇದಿಸುವ ರೇಖೆಗಳು ಅಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್. ಇವು ಒಂದೇ ಒಂದು ಬಿಂದುವಿನಲ್ಲಿ ಮೀಟ್ ಆಗ್ತವೆ. ಅದಕ್ಕೆ ಇದಕ್ಕೆ ಯುನೀಕ್ ಸೊಲ್ಯೂಷನ್ ಅಥವಾ ಒಂದೇ ಪರಿಹಾರ ಇರೋದು. ಎರಡನೇ ಕೇಸ್ ಸಮಾಂತರ ರೇಖೆಗಳು. 3x ಪ್ಲಸ್ 2y = 12 ಮತ್ತೆ 3x ಪ್ಲಸ್ 2y = 6 ಅನ್ನೋ ಸಮೀಕರಣವನ್ನ ನೋಡಿ. ಇಲ್ಲಿ x ಮತ್ತು y ನ ಗುಣಾಂಕಗಳು ಸೇಮ್ ಇವೆ, ಆದ್ರೆ ಸ್ಥಿರಾಂಕಗಳು ಬೇರೆ ಬೇರೆ. ಅಂದ್ರೆ ಈ ರೇಖೆಗಳ ಇಳಿಜಾರು ಒಂದೇ, ಆದ್ರೆ ಅವು ಬೇರೆ ಬೇರೆ ಜಾಗದಲ್ಲಿವೆ. ರೈಲ್ವೆ ಟ್ರ್ಯಾಕ್ ತರ ಅವು ಯಾವತ್ತೂ ಸಂಧಿಸೋದಿಲ್ಲ. ಅದಕ್ಕೆ ಇಲ್ಲಿ ಪರಿಹಾರವೇ ಇಲ್ಲ, 0 ಪರಿಹಾರಗಳು. ಇನ್ನು ಮೂರನೇ ಕೇಸ್
ಐಕ್ಯವಾಗುವ ರೇಖೆಗಳು. 4x + 2y = 12 ಅನ್ನೋದನ್ನ ನಾವು 2ರಿಂದ ಭಾಗಿಸಿದ್ರೆ ನಮಗೆ ಸಿಗೋದು 2x + y = 6. ಅಂದ್ರೆ ಎರಡೂ ಒಂದೇ ರೇಖೆ, ಒಂದರ ಮೇಲೆ ಒಂದು ಬಂದಿದೆ. ಹಾಗಾದ್ರೆ ಆ ರೇಖೆಯ ಮೇಲಿರೋ ಪ್ರತಿಯೊಂದು ಬಿಂದು ಕೂಡ ಒಂದೊಂದು ಪರಿಹಾರವೇ. ಅಂದ್ರೆ ಅನಂತ ಪರಿಹಾರಗಳು, ಇನ್ಫೈನೈಟ್ ಸೊಲ್ಯೂಷನ್ಸ್. ಸರಿ, ಈಗ ನಮ್ಮ ಅಂತಿಮ ಭಾಗಕ್ಕೆ ಬಂದಿದ್ದೀವಿ. ಈ ಪರಿಹಾರ ಅಥವಾ ಸೊಲ್ಯೂಷನ್ ಅಂತ ಹೇಳ್ತೀವಲ್ಲ, ಅದರ ನಿಜವಾದ ಅರ್ಥ ಏನು? ಅಸ್ಲಿಗೆ ನಾವು ಏನನ್ನ ಹುಡುಕ್ತಾ ಇದ್ದೀವಿ? ಬನ್ನಿ ಒಂದ್ಸಲ ಸ್ಪಷ್ಟಪಡಿಸ್ಕೊಳ್ಳೋಣ. ನಾವು ಪರಿಹಾರ ಹುಡುಕಿದ್ದೀವಿ ಅಂದ್ರೆ ಎರಡು ರೇಖೆಗಳು ಸಂಧಿಸುವ ಆ ಒಂದು ವಿಶಿಷ್ಟ ಬಿಂದುವನ್ನ ಹುಡುಕ್ತಿದ್ದೀವಿ ಅಂತ ಅರ್ಥ. ಎರಡು ಬೇರೆ ಬೇರೆ ರೇಖೆಗಳು ಛೇದಿಸಿದಾಗ ಅವು ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಮಾತ್ರ ಸಂಧಿಸೋಕ್ ಸಾಧ್ಯ. ಇದನ್ನೇ ನಾವು ಒಂದೇ ಒಂದು ವಿಶಿಷ್ಟ ಪರಿಹಾರ ಅಥವಾ ಯುನೀಕ್ ಸೊಲ್ಯೂಷನ್ ಅಂತ ಕರೆಯೋದು. ಹಾಗಾಗಿ ಇಲ್ಲಿ ನಾವು ನೆನಪಿಡಬೇಕಾದ ಅತ್ಯಂತ ನಿರ್ಣಾಯಕ ಅಂಶ ಏನಂದ್ರೆ, ರೇಖಾತ್ಮಕ ಸಮೀಕರಣಗಳ ವ್ಯವಸ್ಥೆಗೆ ಸಿಗುವ ಪರಿಹಾರ ಅನ್ನೋದು ಯಾವಾಗ್ಲೂ ಒಂದು ಬಿಂದು ಆಗಿರುತ್ತೆ. ಅಂದ್ರೆ x, y ರೂಪದಲ್ಲಿ. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಅದು ಒಂದು ನಿರ್ದಿಷ್ಟ ಸ್ಥಾನ. ಇಷ್ಟೊತ್ತು ನಾವು ಸಮೀಕರಣ, ಬಿಂದು, ರೇಖೆ ಅಂತ ಚರ್ಚೆ ಮಾಡಿದ್ವಿ. ಆದ್ರೆ ಒಂದು ವಿಷಯ ನೆನಪಿರ್ಲಿ, ಈ ಸರಳ ಅಂತ ಅನ್ನಿಸೋ ರೇಖೆಗಳಿಗೆ ನಮ್ಮ ಸುತ್ತಲಿನ ಇಡೀ ಜಗತ್ತನ್ನ ವಿವರಿಸೋ ಶಕ್ತಿ ಇದೆ. ವೇಗ ಮತ್ತು ದೂರದಿಂದ ಹಿಡಿದು ಅರ್ಥಶಾಸ್ತ್ರದ ಬೇಡಿಕೆ ಮತ್ತು ಪೂರೈಕೆವರೆಗೂ ಎಲ್ಲಾ ಕಡೆಯೂ ಇವೆ. ಈ ಗಣಿತ ನಮ್ಮ ದೈನಂದಿನ ಸಮಸ್ಯೆಗಳನ್ನ ಹೇಗೆ ವಿವರಿಸಬಹುದು? ಇದರ ಬಗ್ಗೆ ಯೋಚಿಸಿ.